ಚಾನಲ್. 2 ನಿಮಿಷದಲ್ಲಿ ರೆಡಿ ಆಗೋದು ರೆಸಿಪಿ ಏನಾದರೂ ಇತ್ತು ಅಂದರೆ ಅದು ಮ್ಯಾಗಿ ಮಾತ್ರನೇ. ಮ್ಯಾಗಿನಲ್ಲೂ ಸ್ಪೆಷಲ್ಲಾಗೆಲ್ಲ ಮಾಡ್ತಾರೆ, ತರಕಾರಿಗಳನ್ನು ಹಾಕಿ ಮಾಡ್ತಾರೆ, ಮೊಟ್ಟೆ ಹಾಕಿ ಮಾಡ್ತಾರೆ, ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಿ ಮಾಡ್ತಾರೆ. ಹೀಗೆ ವೆರೈಟಿಯಾಗೆಲ್ಲ ಮ್ಯಾಗಿನ ರೆಡಿ ಮಾಡ್ತಾರೆ. ಆದರೆ ನೀವೆಂದೂ ತಿಂದಿಲ್ಲ ಅನ್ಕೋತೀನಿ. ಚಿಕನ್ ಮ್ಯಾಗಿ ಇದು ನಾನ್ ವೆಜ್ ಅವರಿಗೆ ಅಂತಲೇ ರೆಡಿ ಮಾಡಿರೋ ಥರ ಇದೆ. ಈ ಮ್ಯಾಗಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮ್ಯಾಗಿ ಮಾಡೋದಕ್ಕೆ ಒಂದು ಪಾತ್ರೆ ತಗೊಳ್ಳಿ. ಅದು ಬಿಸಿ ಆದಮೇಲೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 2 ಕಾಯಿ ಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸಣ್ಣದು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಸಲ ಚೆನ್ನಾಗಿ ಹಾಗೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬೋನ್ಲೆಸ್ ಚಿಕನ್, ಬೇಯಿಸಿರುವ ಚಿಕನ್ನ ಇದಕ್ಕೆ ಹಾಕ್ಕೊಳ್ಳಿ. ಒಂದು 1/4 ಗ್ರಾಮ್ ಸಾಕು. ಅದನ್ನು ಬೇಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ, ಹಾಗೆ ಅರ್ಧ ಸ್ಪೂನ್ ಅಚ್ಕಾರದ ಹುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹುಡಿನ ಹಾಕ್ಕೊಳ್ಳಿ. ಇದಕ್ಕೇನೆ ಹಾಕ್ಕೊಂಡು ಹಾಗೆ ಪೆಪ್ಪರ್ ಹುಡಿನೂ ಖಾರ ಬೇಕು ಅಂದರೆ ಪೆಪ್ಪರ್ ಪುಡಿನೂ ಚೂರು ಹಾಕ್ಕೋಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಪೆಪ್ಪರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಅದರಲ್ಲಿ ಸ್ವಲ್ಪ ಫ್ರೈ ಆಗಲಿ. ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ, ಸೊ ಅದರಲ್ಲಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಬಾಯಿ ಮುಚ್ಚಿಟ್ಬಿಟ್ಟು ಮತ್ತೆ ಓಪನ್ ಮಾಡಿ ತೆಗೀರಿ. 1 ಲೋಟ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. 1 ಲೋಟ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಇದಕ್ಕೆ ಮ್ಯಾಗಿ ಪೌಡರ್ನ ಹಾಕ್ಕೊಳ್ಳಿ. ಮ್ಯಾಗಿ ಪೌಡರ್ನ ಹಾಕಿದ ಮೇಲೆ ಇದಕ್ಕೆ ಮ್ಯಾಗಿನ ಹಾಕ್ಕೊಳ್ಳಿ. ಇದಕ್ಕೇ ನಾವು ಮ್ಯಾಗಿನ ಹಾಕ್ಕೋಬೇಕು. ನಾವಿಲ್ಲಿ 2 ಪ್ಯಾಕೆಟ್ ಮ್ಯಾಗಿನ ಮಾಡ್ತಾಯಿದ್ದೀವಿ. ಸೊ 2 ಪ್ಯಾಕೆಟ್ ಮ್ಯಾಗಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರು ಆವಿಯಾಗೋ ತನಕ, ಅಂದರೆ ಮ್ಯಾಗಿ ಬೇಯಬೇಕಲ್ಲ, ಆವಾಗ ನೀರು ಕರೆಕ್ಟಾಗಿರುತ್ತೆ. ಆಮೇಲೆ ಮ್ಯಾಗಿ ಬೆಂದ ತಕ್ಷಣ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಡ್ರೈ ಆದಮೇಲೆ ತೆಗೀರಿ. ಇವಾಗ ಚಿಕನ್ ಮ್ಯಾಗಿ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಪಕ್ಕ ಟ್ರೈ ಮಾಡಿ. ಇನ್ನೊಂದು ಸಲ ಮ್ಯಾಗಿ ಮಾಡುವಾಗ ಪಕ್ಕ ಈ ಥರನೇ ಮಾಡ್ತೀರಾ ನೀವು. ಇಂಥ ಹೊಸ ರೆಸಿಪಿಗಳಿಗೋಸ್ಕರ ನನ್ನ KS Fry Infom ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್ ಕೂಡ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ಮ್ಯಾಗಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.